ಸ್ನೇಹಿತರೆ, ನಾನು ಚರಣ್ ವರ್ನಾಡ್, ಪೀಪಲ್ ಟಿವಿಗೆ ಸ್ವಾಗತ. ನಾವು ಅರಾವಳಿ ಬೆಟ್ಟಗಳ ವಿವಾದದ ಬಗ್ಗೆ ಅದಕ್ಕೆ ಬಂದಿರುವಂತಹ ವಿರೋಧದ ಚರ್ಚೆಗಳನ್ನೆಲ್ಲ ನಾವು ನೋಡಿದ್ದೇವೆ, ಪ್ರತಿಭಟನೆಗಳನ್ನೆಲ್ಲ ನೋಡಿದ್ದೇವೆ. ಸೊ ಕೇಂದ್ರದ ಬಿಜೆಪಿ ಸರ್ಕಾರ ಈ ವಿಚಾರದಲ್ಲಿ ಲಜ್ಜೆಗೆಟ್ಟು ನಡೆದುಕೊಂಡಿತ್ತು. ಈಗ ತಿಜ್ಮಾಲಿ ಬೆಟ್ಟದ ಹೋರಾಟ ಆರಂಭ ಆಗಿದೆ. ಪ್ರಧಾನಿ ರೋಡ್ಗೆ ಹೋಗಿ ಬೀದಿ ಬೀದಿಗಳಲ್ಲಿ ಚುನಾವಣಾ ಪ್ರಚಾರ ಮಾಡ್ತಾ ಕಡ್ಲೆಪುರಿ ತಿಂತ ತಿರುಗಾಡ್ತಾ ಇರುವಾಗ ಈ ದೇಶದ ಮೂಲೆಯೊಂದರಲ್ಲಿ ಆದಿವಾಸಿಗಳ ಮೇಲೆ ಭಯಾನಕ ಹಿಂಸಾಚಾರವೊಂದು ನಡೀತಾ ಇದೆ. ಒಡಿಶಾದ ರಾಯಗಢ ಜಿಲ್ಲೆಯ ಒಂದು ಸಣ್ಣ ಆದಿವಾಸಿ ಗ್ರಾಮ ಕುಟ್ಮಾಲ್. ಕಳೆದ ಕೆಲವು ತಿಂಗಳುಗಳಿಂದ ಈ ಗ್ರಾಮ ದೇಶದ ಪ್ರಮುಖ ಗಣಿಗಾರಿಕೆ ವಿರೋಧಿ ಹೋರಾಟಗಳಲ್ಲೊಂದಕ್ಕೆ ಸಾಕ್ಷಿಯಾಗ್ತಾ ಇದೆ. ಸೊ ಈ ಹೋರಾಟ ಕೇವಲ ಒಂದು ರಸ್ತೆಯ ವಿರುದ್ಧ ಅಲ್ಲ, ಇದು ಒಂದು ಭೂಮಿ, ಕಾಡು ಮತ್ತೆ ತಾವು ನಂಬಿರುವಂತಹ ದೇವರುಗಳು, ಬದುಕು ಮತ್ತೆ ಪೀಳಿಗೆಗಳಿಂದ ಉಳಿಸಿಕೊಂಡು ಬಂದಿರುವಂತಹ ಅಸ್ತಿತ್ವಕ್ಕಾಗಿ ನಡೀತಾ ಇರುವಂತಹ ಹೋರಾಟ ಇದು. ಸೊ ಒಡಿಶಾದ ರಾಯಗಢ ಜಿಲ್ಲೆಯ ಕುಟ್ಮಾಲ್ ಗ್ರಾಮದಲ್ಲಿ ವೇದಾಂತ ಕಂಪನಿ ಬಾಕ್ಸೈಟ್ ಅದಿರು ಗಣಿಗಾರಿಕೆಯನ್ನ ನಡೆಸ್ತಾ ಇದೆ. ಆ ಯೋಜನೆಯ ವಿರುದ್ಧ ಹೋರಾಟ ನಡೆಸ್ತಾ ಇರುವಂತಹ ಆದಿವಾಸಿಗಳ ಮೇಲೆ ಪೊಲೀಸರು ಮತ್ತೊಮ್ಮೆ ಕಠಿಣ ಕ್ರಮವನ್ನು ಕೈಗೊಂಡಿದ್ದಾರೆ. ಅವರ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಫೆಬ್ರವರಿ 2023ರಿಂದ ತಿಜ್ಮಾಲಿ ಪ್ರಸ್ಥಭೂಮಿಯ 1500 ಹೆಕ್ಟೇರ್ ಪ್ರದೇಶವನ್ನ ಬಾಕ್ಸೈಟ್ ಗಣಿಗಾರಿಕೆ ಮಾಡೋದಕ್ಕೆ ವೇದಾಂತ ರಿಸೋರ್ಸಸ್ ಲಿಮಿಟೆಡ್ಗೆ ಗುತ್ತಿಗೆಯಾಗಿ ನೀಡಲಾಗಿತ್ತು. ಒಡಿಶಾ ರಾಜ್ಯ ಸರ್ಕಾರ ಮುಂದಿನ 30 ವರ್ಷಗಳವರೆಗೆ ವಾರ್ಷಿಕ 9 ಮಿಲಿಯನ್ ಟನ್ ಬಾಕ್ಸೈಟ್ ಗಣಿಗಾರಿಕೆ ಮಾಡೋದಕ್ಕೆ ವೇದಾಂತ ಕಂಪನಿಗೆ ಅನುಮತಿಯನ್ನ ಕೊಟ್ಟಿದೆ. ಅಂದಿನಿಂದ ವೇದಾಂತ ಕಂಪನಿಯ ಮೇಲೆ, ಅದು ನಡೆಸ್ತಾ ಇರುವಂತಹ ಕೆಲಸದ ಮೇಲೆ ಅನೇಕ ತಕರಾರುಗಳು ಕೇಳಿ ಬರ್ತಾ ಇದೆ. ಕಾನೂನು ಉಲ್ಲಂಘನೆಗಳು, ಹಣಕಾಸಿನ ವಿಚಾರದಲ್ಲಿ ಮತ್ತೆ ನಿಯಮಗಳನ್ನ ಪಾಲಿಸದಿರುವ ಆರೋಪಗಳೆಲ್ಲ ಕೇಳಿ ಬಂದಿದೆ. ಸೊ ಇದರ ವಿರುದ್ಧ ಸ್ಥಳೀಯ ಜನರು ನಿರಂತರವಾಗಿ ಹೋರಾಟವನ್ನ ನಡೆಸ್ತಾ ಬಂದಿದ್ದಾರೆ. ಆ ಪ್ರದೇಶದಲ್ಲಿ ಪೊಲೀಸ್ ಪಡೆ ಮತ್ತೆ ಇತರ ರಕ್ಷಣಾ ಪಡೆಗಳು ಹೆಚ್ಚಾಗಿ ಜಮೆಯಾಗಿವೆ. ಜೊತೆಗೆ ಆದಿವಾಸಿಗಳ ಪಾರಂಪರಿಕ ಭೂಮಿ ಮತ್ತೆ ಸಂಸ್ಕೃತಿ ನಾಶ ಆಗುವ ಅಪಾಯವನ್ನ ಸರ್ಕಾರ ಮತ್ತೆ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇದು ಅನೇಕ ರೀತಿಯಲ್ಲಿ ಪತ್ರಿಕೆಗಳಲ್ಲಿ ವರದಿ ಆಗಿದೆ. ಸೊ ತಿಜ್ಮಾಲಿ ಬೆಟ್ಟ ಒಡಿಶಾದ ರಾಯಗಢ ಮತ್ತೆ ಕಾಲಹಂಡಿ ಜಿಲ್ಲೆಗಳ ಗಡಿ ಭಾಗದಲ್ಲಿರುವ ಒಂದು ಪರ್ವತ ಶ್ರೇಣಿ. ಇದು ಕೇವಲ ಒಂದು ಬೆಟ್ಟ ಅಲ್ಲ, ಕೊಂಡ್, ಪರಾಜ ಮತ್ತೆ ಇತರ ಕುಯಿ ಭಾಷಿಕ ಆದಿವಾಸಿ ಸಮುದಾಯಗಳ ಒಂದು ಅವರು ವಾಸ ಮಾಡ್ತಾ ಇರುವಂತಹ ಪ್ರದೇಶ. ಸೊ ಈ ಪ್ರದೇಶದಲ್ಲಿ ಅವರ ದೇವರ ಕಾಡುಗಳಿವೆ, ದೇವಾಲಯ ಇದೆ, ಕೃಷಿ ಭೂಮಿ ಇದೆ, ನದಿಗಳಿದಾವೆ. ಜನರ ದೈನಂದಿನ ಜೀವನಕ್ಕೆ ಅವಶ್ಯಕ ಆಗಿರುವಂತಹ ಅರಣ್ಯ ಸಂಪತ್ತು ಇಲ್ಲಿದೆ. ಸೊ ಆದಿವಾಸಿ ಸಮುದಾಯಗಳು ಈ ಬೆಟ್ಟದಲ್ಲಿ ತಮ್ಮ ಪೂರ್ವಜರನ್ನ ನೋಡ್ತಾ ಇದ್ದಾರೆ, ಪ್ರಕೃತಿಯನ್ನ ದೇವರಂತೆ ಆರಾಧಿಸ್ತಾರೆ. ಪ್ರತಿ ಬೆಟ್ಟ, ಕಾಡು, ಜಲಮೂಲ ಮತ್ತೆ ಮರಕ್ಕೂ ಕೂಡ ಅವರ ಸಂಸ್ಕೃತಿಯಲ್ಲಿ ಒಂದು ವಿಶೇಷವಾದ ಸ್ಥಾನ ಇದೆ. ಈಗ ಅವೆಲ್ಲವಕ್ಕೂ ಅಪಾಯ ಎದುರಾಗಿದೆ. 2023ರಲ್ಲಿ ಒಡಿಶಾ ಸರ್ಕಾರ ತಿಜ್ಮಾಲಿ ಪೀಠಭೂಮಿಯ ಸುಮಾರು 1500 ಹೆಕ್ಟೇರ್ ಪ್ರದೇಶವನ್ನ ವೇದಾಂತ ರಿಸೋರ್ಸಸ್ ಕಂಪನಿಗೆ ಬಾಕ್ಸೈಟ್ ಅದಿರು ಗಣಿಗಾರಿಕೆ ಮಾಡೋದಕ್ಕೆ ಲೀಸ್ಗೆ ಕೊಟ್ಟಿತ್ತು. ಮುಂದಿನ 30 ವರ್ಷಗಳಲ್ಲಿ ಅವರು ಪ್ರತಿ ವರ್ಷ 90 ಲಕ್ಷ ಟನ್ ಬಾಕ್ಸೈಟ್ ಅನ್ನ ತೆಗೆಯೋದಕ್ಕೆ ಅವರಿಗೆ ಅನುಮತಿಯನ್ನ ಕೊಡಲಾಗಿದೆ. ಬಾಕ್ಸೈಟ್ ಅನ್ನೋದು ಒಂದು ಅಲ್ಯೂಮಿನಿಯಂ ಅನ್ನ ತಯಾರು ಮಾಡುವಂತಹ ಒಂದು ಪ್ರಮುಖ ಖನಿಜ ಅದು. ಆದ್ರೆ ಇಂತಹ ಗಣಿಗಾರಿಕೆ ಯೋಜನೆಗಳು ಸಾಮಾನ್ಯವಾಗಿ ಕಾಡು ನಾಶ, ಜಲಮೂಲಗಳ ಹಾನಿ, ಆಮೇಲೆ ಜನರನ್ನ ಬೇರೆ ಕಡೆಗೆ ಒಕ್ಕಲೆಬ್ಬಿಸೋದು, ಆಮೇಲೆ ಆದಿವಾಸಿ ಬದುಕಿನ ಮೇಲೆ ದೊಡ್ಡ ಪರಿಣಾಮವನ್ನ ಬೀರುತ್ತದೆ. ಗ್ರಾಮಸ್ಥರ ಪ್ರಕಾರ ಈ ಯೋಜನೆಗೆ ಸಂಬಂಧಿಸಿದ ಏನು ಬಗ್ಗೆ ಚರ್ಚೆ ಆಗಿತ್ತು ಗ್ರಾಮ ಸಭೆಗಳಲ್ಲಿ, ಅಲ್ಲಿ ಅವರಿಗೆ ಸರಿಯಾದ ಮಾಹಿತಿಯನ್ನ ಕೊಟ್ಟಿರಲಿಲ್ಲ. ಕೆಲವು ಕಡೆ ನಕಲಿ ಒಪ್ಪಿಗೆ ಕೊಟ್ಟಿರುವಂತಹ ಪತ್ರಗಳನ್ನ ತೋರಿಸಲಾಗಿದೆ ಎನ್ನುವ ಆರೋಪ ಕೂಡ ಕೇಳಿ ಬಂದಿದೆ. ಭಾರತದ ಅರಣ್ಯ ಹಕ್ಕು ಕಾಯ್ದೆ ಮತ್ತೆ ಪೇಸಾ ಕಾಯ್ದೆಯ ಪ್ರಕಾರ ಆದಿವಾಸಿ ಪ್ರದೇಶಗಳಲ್ಲಿ ಗ್ರಾಮ ಸಭೆಯ ಒಪ್ಪಿಗೆ ಅತ್ಯಂತ ಮುಖ್ಯ. ಆ ಒಪ್ಪಿಗೆ ಸಿಕ್ಕಿದ ನಂತರ ಅನುಮತಿಯನ್ನ ಕೊಡಬಹುದು. ಆದ್ರೆ ಇಲ್ಲಿ ಜನರ ಅಭಿಪ್ರಾಯವನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಲಾಗಿದೆ. 2026 ಮಾರ್ಚ್ 11ರಂದು ಬೆಳಿಗ್ಗೆ ಮುಂಜಾನೆ ಸೂರ್ಯೋದಯಕ್ಕೂ ಮುನ್ನ ಕುಟ್ಮಾಲ್ ಸಮೀಪದ ಒಂದು ಹಳ್ಳಿಯಿಂದ ಕೊಂಡ್ ಮತ್ತೆ ಪರಾಜ ಆದಿವಾಸಿ ಸಮುದಾಯಗಳ 21 ಜನರನ್ನ ಪೊಲೀಸರು ಏಕಾಏಕಿಯಾಗಿ ಬಂಧಿಸ್ತಾರೆ. ಸೊ ಬಂಧಿತರಲ್ಲಿ 3 ಅಪ್ರಾಪ್ತರು, ಒಬ್ಬ ಗರ್ಭಿಣಿ ಮಹಿಳೆ ಮತ್ತೆ 60 ವರ್ಷಕ್ಕಿಂತ ಹೆಚ್ಚು ಪ್ರಾಯದ 2 ವೃದ್ಧ ದಂಪತಿಗಳು ಕೂಡ ಇದ್ರು ಅಂತ ಸ್ಥಳೀಯರು ಹೇಳಿದ್ದಾರೆ. ಈ ಘಟನೆಯ ವಿವರವಾದ ವರದಿ ಕೂಡ ಪತ್ರಿಕೆಗಳಲ್ಲಿ ಬಂದಿದೆ. ಸೊ 2025ರ ಮೇ ತಿಂಗಳ ನಂತರ ರಸ್ತೆ ನಿರ್ಮಾಣಕ್ಕಾಗಿ ಸರ್ವೆ ಕಾರ್ಯವನ್ನ ಆರಂಭ ಮಾಡಲಾಯಿತು. ಸೊ ಮೈತ್ರಿ ಇನ್ಫ್ರಾಸ್ಟ್ರಕ್ಚರ್ ಕಂಪನಿಯ ಸಿಬ್ಬಂದಿ ಬೆಟ್ಟದ ಕಡೆಗೆ ಹೋಗುವ ಮಾರ್ಗವನ್ನ ಪರಿಶೀಲನೆ ಮಾಡೋದಕ್ಕೆ ಆರಂಭ ಮಾಡಿದ್ರು. ಜನರು ತಕ್ಷಣ ಇದರ ವಿರುದ್ಧ ಪ್ರತಿಭಟನೆಯನ್ನು ಆರಂಭ ಮಾಡಿದ್ರು. ಸಾಗಬಾರಿ ಪ್ರದೇಶದಲ್ಲಿ ಬಿದಿರು ಮತ್ತೆ ಟಾರ್ಪಲ್ ಬಳಸಿ ಕ್ಯಾಂಪ್ ಗಳನ್ನ ನಿರ್ಮಿಸಲಾಯಿತು. ಬೇರೆ ಬೇರೆ ಗ್ರಾಮಗಳ ಜನರು ಪ್ರತಿದಿನ ರಾತ್ರಿ ಅಲ್ಲೇ ಬಂದು ಉಳ್ಕೊಂಡು ಬೆಟ್ಟವನ್ನ ಕಾಪಾಡೋದಕ್ಕೆ ಆರಂಭಿಸಿದ್ರು. ಮಹುವಾ ಮರದ ಕೊಂಬೆಗಳು ಮತ್ತೆ ಕಾಡು ಗಿಡಗಳಿಂದ ಬ್ಯಾರಿಕೇಡ್ ಗಳನ್ನ ನಿರ್ಮಿಸಿ ರಸ್ತೆ ನಿರ್ಮಾಣವನ್ನ ತಡೆ ಹಿಡಿಯೋದಕ್ಕೆ ಅವರು ಪ್ರತಿಭಟನೆಯನ್ನ ಮಾಡಿದ್ರು ಜನರು. ಸೊ ಯಂತ್ರಗಳು, ವಾಹನಗಳು ಬೆಟ್ಟದ ಕಡೆಗೆ ಹೋಗದಂತೆ ತಡೆಯೋದಕ್ಕೆ ಅವರು ಇಷ್ಟೆಲ್ಲ ಹರಸಾಹಸವನ್ನ ಪಡಬೇಕಾಯಿತು. ಸೊ ಏಪ್ರಿಲ್ 3ರಂದು ರಾಯಗಢ ಪೊಲೀಸರು
BNSS ಕಲಂ 163 ಅಡಿಯಲ್ಲಿ ಸುಂಗರ್ ಪಂಚಾಯತ್ ಪ್ರದೇಶ ಎನ್ನುವಂತ ಒಂದು ಪಂಚಾಯತ್ ಪ್ರದೇಶದಲ್ಲಿ 1 ತಿಂಗಳ ಕಾಲ ಕರ್ಫ್ಯೂ ಅನ್ನ ಜಾರಿಗೊಳಿಸಿದ್ರು. ಅಲ್ಲಿ ಜನರು ಗುಂಪು ಸೇರಬಾರ್ದು, ಆಮೇಲೆ ರಸ್ತೆ ಕಾಮಗಾರಿಗೆ ಅಡ್ಡಿ ಮಾಡಬಾರದು ಅಂತ. ಸೊ ಇದು ಜನರ ಪ್ರತಿಭಟನೆಯನ್ನ ಹತ್ತಿಕ್ಕುವ ತಂತ್ರವಾಗಿತ್ತು. ಸೊ ಏಪ್ರಿಲ್ 4ರಂದು ಕೇರ್ಪಾಯಿ, ಸುಂಗರ್ ಮತ್ತೆ ತಲಂಪಂಡಾರ್ ಎನ್ನುವಂತಹ ಗ್ರಾಮಗಳ ಪಂಚಾಯತ್ಗಳ ಹಲವು ಗ್ರಾಮಗಳಿಂದ ಸುಮಾರು 300ಕ್ಕೂ ಹೆಚ್ಚು ಜನರು ಬಿಜಾಪಿಂಡ ಎನ್ನುವ ಪ್ರದೇಶದಲ್ಲಿ ಬಂದು ಸೇರಿ ರಸ್ತೆ ಕಾಮಗಾರಿಗೆ ವಿರೋಧವನ್ನು ವ್ಯಕ್ತಪಡಿಸಿದರು. ಈ ರಸ್ತೆ ಯೋಜನೆ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯಲ್ಲಿ ವಿಚಾರಣೆಯಲ್ಲಿದೆ, ಆದ್ರೂ ಕೂಡ ಕಾಮಗಾರಿಯನ್ನ ಆರಂಭಿಸುವ ಪ್ರಯತ್ನವನ್ನ ಇವರು ಮಾಡಿದ್ದಾರೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಸೊ 3 ದಿನಗಳ ಕಾಲ ಪೊಲೀಸರು ಮತ್ತೆ ಗ್ರಾಮಸ್ಥರ ಮಧ್ಯೆ ಒಂದು ರೀತಿಯ ಕಾದಾಟಗಳು ನಡೀತಾ ಬಂದವು. ಏಪ್ರಿಲ್ 6ರಂದು ಜಿಲ್ಲಾಧಿಕಾರಿಗಳ ಪೊಲೀಸರ ಪಡೆಯೊಂದಿಗೆ ಆ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ನಡೆಸಿದ್ರು. ಸೊ ಅವ್ರು ಏನ್ ಹೇಳ್ತಾರೆ ಜನರು ಅಂದ್ರೆ, ಈ ಎಲ್ಲ ಅಧಿಕಾರಿಗಳು ನಮ್ಮ ಹತ್ರ ಬಂದು ಈ ಬೆಟ್ಟವನ್ನ ನಾವು ಮಾರಿದ್ದೇವೆ, ನಿಮಗೆ ಇಲ್ಲಿ ಹಕ್ಕಿಲ್ಲ, ಬದುಕುವ ಹಕ್ಕಿಲ್ಲ, ನಿಮ್ಮ ಬಳಿ ಪಕ್ಕಾ ಡಾಕ್ಯುಮೆಂಟ್ ಇದೆಯಾ ಅಂತ ಪ್ರತಿಭಟನೆ ಮಾಡೋರನ್ನ ಕೇಳ್ತಾ ಇದ್ದಾರಂತೆ. ಸೊ ಈ ಬಗ್ಗೆ ದಿ ವೈರ್ ನಲ್ಲಿ ಡೀಟೇಲ್ ಆದ ಒಂದು ಗ್ರೌಂಡ್ ರಿಪೋರ್ಟಿಂಗ್ ಕೂಡ ಇದೆ. ಸೊ ಅದರಲ್ಲಿ ಆ ರಿಪೋರ್ಟ್ ನಲ್ಲಿ ಒಬ್ರು ಆದಿವಾಸಿ ಮಹಿಳೆ ಮಂಜುಳಾ ಮಾಜಿ ಎನ್ನುವ ಒಬ್ರು ಆದಿವಾಸಿ ಮಹಿಳೆಯ ಆಕ್ರೋಶದ ಮಾತುಗಳಿವೆ. ನಮ್ಮಲ್ಲಿ ಕಾಗದ ಇಲ್ಲ, ಆದ್ರೆ ನಮ್ಮ ಪೂರ್ವಜರು ಈ ಬೆಟ್ಟದಲ್ಲಿ ಬದುಕಿದ್ದಾರೆ, ಇದು ನಮಗೆ ಪವಿತ್ರವಾಗಿರುವ ಬೆಟ್ಟ ಅಂತ ಅವರು ಹೇಳುತ್ತಾರೆ. ಸೊ ಗ್ರಾಮಸ್ಥರ ಪ್ರಕಾರ ಏಪ್ರಿಲ್ 2026 ಏಪ್ರಿಲ್ 7ರ ಮುಂಜಾನೆ ಸುಮಾರು 3 ಗಂಟೆಗೆ ಒಂದು ದೊಡ್ಡ ಸಂಖ್ಯೆಯ ಪೊಲೀಸರು ಮತ್ತೆ ಮುಖವನ್ನ ಮುಚ್ಚಿಕೊಂಡು ಬಂದಿರುವಂತಹ ಕೆಲವು ಗೂಂಡಾಗಳಂತ ಜನರು ಗ್ರಾಮಕ್ಕೆ ನುಗ್ಗುತ್ತಾರೆ. ಮನೆಗಳ ಮೇಲೆ ಕಲ್ಲು ತೂರಾಟವನ್ನ ಮಾಡ್ತಾರೆ. ಕೆಲ ಮನೆಗಳ ಬಾಗಿಲನ್ನ ಒಡೆದು ಒಳಗೆ ನುಗ್ಗಿದ್ರು ಅಂತ ಜನರು ಆರೋಪ ಮಾಡಿದ್ದಾರೆ. ಮಹಿಳೆಯರನ್ನ ಎಳೆದಾಡಿ ಹೊಡೆದಿದ್ದಾರೆ ಅಂತ ಹೇಳಲಾಗಿದೆ. ಕೆಲವರು ಹೆಂಡ ಕುಡ್ಕೊಂಡು ಬಂದು ಹೊಡೆದಿದ್ದಾರೆ ಅಂತ ಗ್ರಾಮಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಪೊಲೀಸರ ಬಟ್ಟೆ ಹಾಕೊಂಡು ಅವರ ಯೂನಿಫಾರ್ಮ್ ಹಾಕೊಂಡಿದ್ರು. ಇನ್ನು ಕೆಲವರು ಕಪ್ಪು ಬಟ್ಟೆಯನ್ನ ಹಾಕೊಂಡು ಮಾಸ್ಕ್ ಅನ್ನ ಹಾಕೊಂಡಿದ್ರು ಅಂತ ಜನರು ಹೇಳ್ತಾ ಇದ್ದಾರೆ. ಸೊ ರಾಮಚಂದ್ರ ನಾಯಕ್ ಎನ್ನುವ ವ್ಯಕ್ತಿಯನ್ನ ಲಾಠಿಯಿಂದ ಹೊಡೆದು ಎಳ್ಕೊಂಡು ಹೋದ್ರು ಅಂತ ಅವರ ಕುಟುಂಬದವರು ಹೇಳಿದ್ದಾರೆ ಅಂತ ಪತ್ರಿಕೆಗಳಲ್ಲಿ ವರದಿಯಾಗಿದೆ. ಸೊ ಅವರನ್ನ ರಕ್ಷಿಸೋದಕ್ಕೆ ಬಂದ ಮಹಿಳೆಯರ ಮೇಲೆ ಕೂಡ ಹಲ್ಲೆ ನಡೆದಿದೆ. 60 ವರ್ಷದ ಅನಿ ದೇಯಿ ಮಾಜಿ ಎನ್ನುವಂತಹ ಆದಿವಾಸಿ ಮಹಿಳೆಗೆ ತಲೆಯ ಮೇಲೆ ಹೊಡೆದು ಗಾಯ ಮಾಡಿದ್ದಾರೆ. ಸೊ ಈ ಸ್ಥಿತಿ ಉದ್ವಿಗ್ನ ಆಗ್ತಾ ಇದ್ದಂತೆ ಜನರಿಗೆ ಏನು ಮಾಡಕ್ಕಾಗ್ಲಿಲ್ಲ, ಕಣ್ಣೀರೇ ಅವರ ಆಯುಧ ಆಗೋಯ್ತು. ಜನರ ಮೇಲೆ ಟಿಯರ್ ಗ್ಯಾಸ್ ಅನ್ನ ಬಳಸಿದ್ರು. ಟಿಯರ್ ಗ್ಯಾಸ್ ನ ಹೊಗೆ ಗ್ರಾಮವನ್ನೆಲ್ಲ ಆವರಿಸಿತ್ತು. ಮಕ್ಕಳು ಉಸಿರಾಟದ ತೊಂದರೆಯನ್ನು ಅನುಭವಿಸಿದ್ರು, ವಾಂತಿ ಜ್ವರದಿಂದ ಬಳಲಿದ್ರು. ಸೊ ಜನರ ಮನೆಯಲ್ಲಿದ್ದಂತ ದನ ಕರುಗಳು ಓಡಿ ಹೋದ್ವು, ಕೆಲವು ಸತ್ತು ಹೋದ್ವು, ಅವರ ಗಾಡಿಗಳನ್ನ ಧ್ವಂಸ ಮಾಡಿದ್ರು, ಕೆಲ ಮಹಿಳೆಯರ ಚಿನ್ನಾಭರಣವನ್ನ ದೋಚಿದ್ರು, ಕೃಷಿ ಉಪಕರಣಗಳನ್ನ ದರೋಡೆ ಮಾಡಿದ್ರು, ಭಯಾನಕವಾಗಿ ಹೊಡೆದು ಹಲ್ಲೆ ಮಾಡಿದ್ರು. ಸೊ ಗ್ರಾಮಸ್ಥರು ಹೇಳೋದೇನಂದ್ರೆ, ಈ ದಾಳಿಯಲ್ಲಿ ಭಾಗಿಯಾಗಿದ್ದ ಕೆಲ ಜನ ಮುಖ ಮುಚ್ಚಿಕೊಂಡು ಬಂದವರೇನಿದ್ದಾರೆ ಅವರು ವೇದಾಂತ ಕಂಪನಿಗೆ ಕೆಲಸ ಮಾಡುವಂತಹ ಒಂದು ಲೋಕಲ್ ದಲ್ಲಾಳಿಗಳು. ಆದ್ರೆ ವೇದಾಂತ ಕಂಪನಿಯ ಅಧಿಕಾರಿಗಳು ಈ ಘಟನೆಯ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸೊ ತಿಜ್ಮಾಲಿ ಹೋರಾಟ ಕೇವಲ ಒಂದು ಗ್ರಾಮ ಅಥವಾ ಒಂದು ಬೆಟ್ಟದ ಪ್ರಶ್ನೆ ಅಲ್ಲ, ಇದು ಭಾರತದಾದ್ಯಂತ ನಡೀತಾ ಇರುವಂತಹ ಡೆವಲಪ್ಮೆಂಟ್ ವರ್ಸಸ್ ಮೂಲ ನಿವಾಸಿಗಳ ಹಕ್ಕುಗಳ ಬಗೆಗಿನ ಒಂದು ದೊಡ್ಡ ಚರ್ಚೆ. ಇಡೀ ದೇಶದಲ್ಲಿ ಆದಿವಾಸಿಗಳ ಮೇಲೆ ಡೆವಲಪ್ಮೆಂಟ್ ನ ಹೆಸರಿನಲ್ಲಿ ಅವರ ಹಕ್ಕುಗಳನ್ನ ಹತ್ತಿಕ್ಕುವ, ಅವರನ್ನ ನಾಶ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದೇ ಕೆಲಸವನ್ನ ಅರಾವಳಿ ವಿಚಾರದಲ್ಲೂ ಕೂಡ ಮಾಡೋದಕ್ಕೆ ಮುಂದಾಗಿದ್ರು. ಸೊ ಒಂದು ಕಡೆ ಗಣಿಗಾರಿಕೆ, ಕೈಗಾರಿಕೆ ಅಭಿವೃದ್ಧಿಯ ಮಾತು, ಇನ್ನೊಂದು ಕಡೆ ಭೂಮಿ, ಕಾಡು, ಸಂಸ್ಕೃತಿ ಮತ್ತೆ ಬದುಕನ್ನು ಉಳಿಸಿಕೊಳ್ಳೋದಕ್ಕೆ ಹೋರಾಟ ಮಾಡ್ತಾ ಇರುವಂತಹ ಜನರು. ಸೊ ಕುಟ್ಮಾಲ್ ಗ್ರಾಮದಲ್ಲಿ ನಡೆದ ಈ ಘಟನೆ ಏನಿದೆ, ಇದು ಈ ಹೋರಾಟದ ನೋವು, ಭಯ, ಪ್ರತಿರೋಧ ಒಂದು ಜೀವಂತವಾದ ಚಿತ್ರಣ ಆಗಿದೆ. ಇದು ತಿಜ್ವಾಲಿ ಬೆಟ್ಟದ ಭವಿಷ್ಯ ಏನಾಗ್ತದೆ ಅನ್ನೋದು ನಮಗಿನ್ನೂ ಸ್ಪಷ್ಟ ಆಗಿಲ್ಲ. ಆದ್ರೆ ಒಂದು ವಿಷಯ ಅಂತೂ ಸ್ಪಷ್ಟ ಆಗಿ ಕಾಣ್ತಾ ಇದೆ. ಅವರ ಇಡೀ ಪ್ರತಿಭಟನೆಯನ್ನ ನೋಡುವಾಗ ಆದಿವಾಸಿ ಸಮುದಾಯಗಳು ತಮ್ಮ ಭೂಮಿ ಮತ್ತೆ ಕಾಡುಗಾಗಿ ಮಾಡ್ತಾ ಇರುವಂತಹ ಹೋರಾಟವನ್ನ ನೋಡುವಾಗ ಅವರು ಖಂಡಿತವಾಗಿಯೂ ಕೂಡ ಅವರ ಪ್ರತಿಭಟನೆಯ ಹೋರಾಟವನ್ನು ಮುಂದುವರಿಸ್ತಾರೆ. ಅವರು ಕೈ ಬಿಡೋದಿಲ್ಲ ಅನ್ನೋದು ಅವರ ಪ್ರತಿರೋಧದಲ್ಲಿ ಎದ್ದು ಕಾಣಿಸ್ತಾ ಇದೆ. ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸೋದಕ್ಕೆ ಮರಿಬೇಡಿ.